ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಪ್ರಕಟ ವಿಚಾರ ಅತ್ತ ಜೆಡಿಎಸ್ ಬೇಸರವಾಗಿದ್ರೆ ಇತ್ತ ಬಿಜೆಪಿ ನಾಯಕರಿಂದ ಸಮರ್ಥನೆಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ತಿಂಗಳ ಹಿಂದೆಯೇ ಹೈಕಮಾಂಡ್ ಹೆಸರನ್ನ ತರಿಸಿಕೊಂಡಿತ್ತು. ಮೂರು ಹೆಸರು ಕಳಿಸೋಕೆ ಹೈಕಮಾಂಡ್ ಅವರು ತಿಳಿಸಿದ್ರು. ಟಿಕೆಟ್ ಕೊಡುವ ನಿರ್ಧಾರ ಆಗಿದ್ದಲ್ಲ ಹೈಕಮಾಂಡ್ ಮಟ್ಟದಲ್ಲಿ. ಟಿಕೆಟ್ ಘೋಷಣೆ ವಿಚಾರದಲ್ಲಿ ರಾಜ್ಯ ನಾಯಕರ ಪಾತ್ರ ಇಲ್ಲ, ಎಲ್ಲವೂ ಹೈಕಮಾಂಡ್ನವರೇ ನಿರ್ಧಾರ ಮಾಡಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಮೊದಲೇ ಹೇಳಿದ್ರು, ಒಂದೊಂದು ಕ್ಷೇತ್ರಕ್ಕೆ ಮೂರು ಜನದ ಹೆಸರು ಕಳಿಸಿ ಅಂತ. ಅದೇ ತರ ನಾವು ಕಳಿಸಿದ್ವಿ, ಅದರಲ್ಲಿ ಅವ್ರು ಆಯ್ಕೆ ಮಾಡಿದ್ದಾರೆ ಬಿಟ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಗೇನು ಗೊತ್ತಿಲ್ಲ ಅನ್ನೋದನ್ನ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಜೆಡಿಎಸ್ ಬೇಸರದಲ್ಲಿರೋ ವಿಚಾರಕ್ಕೆ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನೋಡ್ರಪ್ಪ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಹೈಕಮಾಂಡ್ ನಾಯಕರ ತೀರ್ಮಾನವೇ ನಮ್ಮಲ್ಲಿ ಅಂತಿಮ ತೀರ್ಮಾನ. ಅವ್ರು ಯಾರ ಹೆಸರು ಹೇಳಿದಾರೋ ಅದು ಅನೌನ್ಸ್ ಆಗಿದೆ ಬಿಟ್ರೆ ಇನ್ನೇನು ಅಲ್ಲ ಅಂತ. ಈ ಟೋಟಲ್ ಆಗಿ ಪರಿಷತ್ ಚುನಾವಣೆಗೆ ಅಂತಲ್ಲ, ಎಲ್ಲ ಚುನಾವಣೆಗೂ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ ರಾಜ್ಯ ನಾಯಕರನ್ನು ಬಿಟ್ಟೆ ಮಾಡಿದ್ದು. ಹೈಕಮಾಂಡ್ ಲೆವೆಲ್ ಈ ಮೈತ್ರಿ ಆಗಿದ್ದು, ಇದು ಕೂಡ ಹಾಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಕೇಂದ್ರದ ನಾಯಕರು ಈ MLC ಚುನಾವಣೆ ಬಗ್ಗೆ ಕಳೆದ ಒಂದು ತಿಂಗಳಿಂದನೇ ಅವರ ವರದಿಯನ್ನು ತರಿಸಿಕೊಂಡಿದ್ದಾರೆ. ಚರ್ಚೆ ಮಾಡಿ ಮತ್ತು JDS ಜೊತೆನೂ ಕೂಡ ಹೊಂದಾಣಿಕೆ ಆಗಿರೋದ್ರಿಂದ ನಮಗೆ ಸೀಟ್ಗಳು ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ಹೊಂದಾಣಿಕೆ ದೃಷ್ಟಿಯಿಂದ ಮತ್ತು ಕೇಂದ್ರದ ನಾಯಕರು ಏನು ಘೋಷಣೆ ಮಾಡಿದ್ದಾರೆ ಪಾರ್ಟಿಯ ಡಿಸಿಷನ್, ಇದರಿಂದ ಪಾರ್ಟಿಯಲ್ಲಿ ಇದೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕೇಂದ್ರ ನಾಯಕರ ತೀರ್ಮಾನ, ನಾವು ನಮಗೆ 3 ಜನದ ಪಟ್ಟಿಯನ್ನು ಕಳಿಸೋಕೆ ಹೇಳಿದ್ವಿ. ಒಂದೊಂದು ವಿಧಾನ ಪರಿಷತ್ಗೆ 3 ಜನ ಅಭ್ಯರ್ಥಿಯನ್ನು ಪಟ್ಟಿಯನ್ನು ಕಳಿಸೋಕ್ಕೆ ಕೇಂದ್ರ ನಾಯಕರಿದ್ದು, ಅದೇ ಪ್ರಕಾರ ನಾವು ಕಳಿಸಿದ್ದೀವಿ. ಸೊ ಅವರು ಅಲ್ಟಿಮೇಟಾಗಿ ಅವರ ಇನ್ಫಾರ್ಮೇಷನ್ಸ್ ಏನಿದೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಬೇರೆ ಬೇರೆ ಮಾಹಿತಿಯನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ನನಗನ್ಸುತ್ತೆ ರಾಜ್ಯದ್ದೇನು ಪಾಲಿಲ್ಲ. ಇದರಲ್ಲಿ ಎಲ್ಲದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಕೇಂದ್ರದ ನಾಯಕರು ಈ MLC ಚುನಾವಣೆ ಬಗ್ಗೆ ಕಳೆದ ಒಂದು ತಿಂಗಳಿಂದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಪರಿಷತ್ ಚುನಾವಣೆ ವಿಚಾರಕ್ಕೆ JDSಗೆ ಒಂಥರ ಬೇಸರನೂ ಆಗಿದೆ, ಶಾಕು ಆಗಿದೆ. 2 ಕ್ಷೇತ್ರ ಸಿಗುತ್ತೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಆದರೆ ಆ ನಿರೀಕ್ಷೆ ಹುಸಿ ಹಾಕಿರೋದು. ರಾಜ್ಯ ಬಿಜೆಪಿ ನಾಯಕರು ಇದನ್ನು ಯಾವ ಥರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ? ವಾಟ್ ನೆಕ್ಸ್ಟ್ ಅಂತ ಬಂದಾಗ JDS ಇದನ್ನು ಸಹಿಸಿಕೊಂಡು ಒಪ್ಪಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಯಲ್ಲೇ ಇದೆಯಾ, ಅಥವಾ JDSನ ನಿರ್ಧಾರ ಏನಾದರೂ ತಿಳಿಸುತ್ತಾ? ನೀತಿ 6 ಕ್ಷೇತ್ರಗಳಿಗೆ ನಡೆಯುವಂತಹ ಪರಿಷತ್ ಚುನಾವಣೆಗೆ ಒಂದು ರೀತಿ JDSಗೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ 6 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, 2 ಕ್ಷೇತ್ರಗಳು ಕೈ ಸೇರುತ್ತೆ ಎಂಬ ಆಶಾಭಾವನೆಯಲ್ಲಿ ಇದ್ರೂ ಕೂಡ. ಆದರೆ ನಿನ್ನೆ ಬಿಜೆಪಿ ಹೈಕಮಾಂಡ್ನಿಂದ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. 6 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಇಲ್ಲಿ ನಿರೀಕ್ಷೆ ಮಾಡಿದಂತಹ ಒಂದು ಕ್ಷೇತ್ರ JDSಗೆ ಕೈ ಬಿಟ್ಟಿರೋದು ಎಲ್ಲೋ ಒಂದು ರೀತಿ JDS ನಾಯಕರಿಗೂ ಕೂಡ ಬೇಸರ ಒಡ್ಡಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ದಕ್ಷಿಣ ಕ್ಷೇತ್ರ ಹಾಗೂ ನೈಋತ್ಯ 2 ಕ್ಷೇತ್ರಗಳನ್ನು JDS ನಾಯಕರು 2 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ರು. ಅಲ್ಲಿ ಗೆಲ್ಲುವ ಒಂದು ಲೆಕ್ಕಾಚಾರದ ಮೇಲೆ ನಮಗೆ ಈ ಕ್ಷೇತ್ರಗಳು ಬೇಕು ಅನ್ನೋದು ಕೂಡ JDS ನಾಯಕರು ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ತಿಳಿಸಿದ್ರು. ಆದರೆ ಅಲ್ಲಿ ನೈಋತ್ಯ ಕ್ಷೇತ್ರಕ್ಕೆ ಮಾತ್ರ JDS ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ, ಆದರೆ ದಕ್ಷಿಣ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ರೀತಿ JDS ನಾಯಕರಿಗೆ ಈ ಪರಿಷತ್ ಚುನಾವಣೆಯಲ್ಲಿ ಅಂದರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ CM ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಮಾಡಲಾಗ್ತಾ ಇದೆ. ಅಂದರೆ ಮತ್ತೆ ಅಭಿಪ್ರಾಯವನ್ನು ಕೇಳಿ ಯಾವ ರೀತಿ ಮತ್ತೆ ಹೈಕಮಾಂಡ್ಗೆ ಮನವಿ ಸಲ್ಲಿಸಬೇಕಾ, ಮತ್ತೆ ಅಭ್ಯರ್ಥಿಗಳ ಬದಲಾವಣೆಗೆ ಏನಾದರೂ ಅವಕಾಶ ಇದೆಯಾ, ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೆ ಗೆಲ್ಲುವಂತಹ ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಜೊತೆ ಮಾತನಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ, JDS ನಾಯಕರ ಒಂದು ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ಬಹುತೇಕವಾಗಿ ಅಂತಿಮವಾಗುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಬಲ್ಲ ಮೂಲಗಳ ಪ್ರಕಾರ ಒಂದು ಕಡೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ. ಯಾಕೆಂದರೆ ಗೆಲ್ಲುವ ಒಂದು ಲೆಕ್ಕಾಚಾರದ ಮೇಲೆ
ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡಬೇಕು, ಯಾಕೆಂದರೆ ಲೋಕಸಭಾ ಚುನಾವಣೆಯ ಬಳಿಕ ಈಗಾಗಲೇ ಪರಿಷತ್ ಚುನಾವಣೆ ಎದುರಾಗ್ತಾ ಇದೆ. ಹಾಗಾಗಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪರಿಷತ್ ಚುನಾವಣೆಯಲ್ಲೂ ಕೂಡ ನಾವು ಕೂಡ ಎದುರೇಟು ನೀಡಬೇಕು, ಮೈತ್ರಿಯ ಒಂದು ಪ್ರಾಬಲ್ಯವನ್ನು ತೋರಿಸಬೇಕು ಎಂಬ ಲೆಕ್ಕಾಚಾರವನ್ನು ಈಗ JDS ನಾಯಕರು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಮುಂದೆ ಇಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಅಂದರೆ ಗೆಲ್ಲುವ ಲೆಕ್ಕಾಚಾರದಲ್ಲಿ ಆ ಕ್ಷೇತ್ರಗಳಿಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಹಾಗಾಗಿ ಒಂದು ರೀತಿ ಬದಲಾವಣೆಗೂ ಕೂಡ ಇನ್ನೂ ಕಾಲಾವಕಾಶ ಇರೋದ್ರಿಂದ ಬದಲಾವಣೆಯ ಸಾಧ್ಯತೆಗಳನ್ನು ಕೂಡ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ನಡೆಯುವಂತಹ ಒಂದು ಆ ಮಹತ್ವದ ಸಭೆಯಲ್ಲಿ ನಾಯಕರು ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ತಾರೆ, ನಂತರ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿ ಒಂದು ಮನವಿ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.